ಕಂಡಲ್ಲಿ ಗುಂಡಿ ತೆಗೆಯುವುದು ಕೈಬಿಡಿ. ಆರ್ಎಫ್ಒ ಅವರಿಗೆ 5 ಕಾನೂನು ಅಂಶಗಳ ಸ್ಪಷ್ಟೀಕರಣಕ್ಕಾಗಿ ಪತ್ರ ಬರೆದ ರವೀಂದ್ರ ನಾಯ್ಕ್. ಹೌದು, ಇತ್ತೀಚಿನ ದಿನಗಳಲ್ಲಿ ಅರಣ್ಯವಾಸಿಗಳೊಂದಿಗೆ ಸಾಗುವಳಿಗೆ ಸಂಬಂಧಿಸಿ ಅರಣ್ಯ ಸಿಬ್ಬಂದಿಗಳ ನೀತಿಯು ಗೊಂದಲಕ್ಕೆ ಕಾರಣವಾಗಿರುವುದರಿಂದ ಹೋರಾಟಗಾರರ ವೇದಿಕೆಯು ಅರಣ್ಯ ಇಲಾಖೆಗೆ 5 ಕಾನೂನು ಅಂಶಗಳ ಸ್ಪಷ್ಟೀಕರಣಕ್ಕೆ ಪತ್ರ ನೀಡಲಾಗಿದೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾದ ರವೀಂದ್ರ ನಾಯ್ಕ್ ಅವರ ನೇತೃತ್ವದಲ್ಲಿ ಹೊನ್ನಾವರ ವಲಯ ಅರಣ್ಯಾಧಿಕಾರಿ ಸವಿತಾ ದೇವಾಡಿಗ ಅವರಿಗೆ ಕಾನೂನಾತ್ಮಕ ಸ್ಪಷ್ಟೀಕರಣ ಪತ್ರ ನೀಡಲಾಯಿತು. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಅಧಿಭೋಗ ಮತ್ತು ಸಾಗುವಳಿ ಕ್ಷೇತ್ರದಿಂದ ಒಕ್ಕಲೆಬ್ಬಿಸಲು ಮತ್ತು ಆತಂಕಪಡಿಸಲು ಕಾನೂನಲ್ಲಿ ಇರುವ ಅವಕಾಶ, ಅಧಿಕೃತ ಅರಣ್ಯವಾಸಿಗಳ ವಶದಲ್ಲಿರುವಂತಹ ಅರಣ್ಯವಾಸಿಯನ್ನು ಒಕ್ಕಲೆಬ್ಬಿಸುವ ಪೂರ್ವದಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ 64A ಪ್ರಕ್ರಿಯೆ ಅವಶ್ಯಕತೆ ಇರುವ ಕುರಿತು ಹಾಗೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗೆ ಅರಣ್ಯವಾಸಿಯ ಸಾಗುವಳಿಗೆ ಮತ್ತು ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ಇರುವಂತಹ ಅವಕಾಶಗಳು ಎಂಬ ಅಂಶವನ್ನು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅರಣ್ಯವಾಸಿಗಳ ಮೇಲೆ ದೈಹಿಕ ಹಿಂಸೆ, ಅವಾಚ್ಯ ಶಬ್ದ ಬಳಸುವುದು ಹಾಗೂ ಮಾನಸಿಕ ಕಿರುಕುಳ ನೀಡಲು ಅರಣ್ಯ ಸಿಬ್ಬಂದಿಗಳಿಗೆ ಕಾನೂನಿನಲ್ಲಿ ಅವಕಾಶದ ಸ್ಪಷ್ಟೀಕರಣ ಹಾಗೂ ಅರಣ್ಯ ಹಕ್ಕು ಕಾಯ್ದೆ ಸೆಕ್ಷನ್ 4/5 ಅಡಿಯಲ್ಲಿ ಉಲ್ಲೇಖಿಸಿದಂತೆ ಅರಣ್ಯವಾಸಿಯ ಅರ್ಜಿ ಮಾನ್ಯತೆ ಮತ್ತು ಪರಿಶೀಲನಾ ಪ್ರಕ್ರಿಯೆಯು ಪೂರ್ಣ ಆಗುವವರೆಗೆ ಅವನ ಅಧಿಭೋಗದಲ್ಲಿರುವ ಅರಣ್ಯ ಜಮೀನಿನಿಂದ ಅವನನ್ನು ಒಕ್ಕಲೆಬ್ಬಿಸತಕ್ಕದ್ದಲ್ಲ ಅಥವಾ ಹೊರಹಾಕತಕ್ಕದ್ದಲ್ಲ ಎಂಬ ಕಾನೂನು ಅಂಶವು ತಮಗಾಗಲಿದೆ ಅಥವಾ ತಮ್ಮ ಸಿಬ್ಬಂದಿಗಳಿಗಾಗಲಿ ಅನುಸರಿಸುವ ಕುರಿತು ಕಾನೂನಾತ್ಮಕ ಸ್ಪಷ್ಟೀಕರಣದ ಲಿಖಿತ ಉತ್ತರ ನೀಡಲು ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಿಬ್ಬಂದಿಗಳು ಕೆಲವೊಮ್ಮೆ ಕಾನೂನು ವ್ಯಾಪ್ತಿಗೆ ಮೀರಿ ಅವಾಚ್ಯ ಶಬ್ದದಿಂದ ಬೈಯುವುದು, ದೈಹಿಕ ಪ್ರಯೋಗ ಮಾಡುವ ಪ್ರಕ್ರಿಯೆಗಳು, ನಿದರ್ಶನಗಳು ಇದೆ. ಆ ರೀತಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲವೋ ಅನ್ನೋದನ್ನು. ಕೊನೆಯದಾಗಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ನಿಕಾಲಿಯವರೆಗೂ ಹೊರಗಾಕಬಾರದು, ಆತಂಕಪಡಿಸಬಾರದು ಎಂಬ ಅಂಶ ಕಾನೂನಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 4+5 ಉಲ್ಲೇಖವಿದೆ. ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ವಿಚಾರಣೆ ಇರುವಂಥ ಸಂದರ್ಭದಲ್ಲಿ ಇವರಿಗೆ ಸಾಕಷ್ಟು ಕಡೆಗೆ ಈ ರೀತಿ ಪ್ರಕ್ರಿಯೆಗಳು, ಆತಂಕಗಳು, ದೌರ್ಜನ್ಯಗಳು ನಡೆದುಕೊಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಅರಣ್ಯ ಇಲಾಖೆಗೆ ಒಂದು ಪ್ರಶ್ನೆ ಕೇಳೋದೇನೆಂದರೆ, ಕಂಡಲ್ಲಿ ಗುಂಡಿ ಹೊಡಿಲಿಕ್ಕೆ ಸಾಧ್ಯ ಇದೆಯೋ? ಹಾಗಾಗಿ ನಾವು ವಿನಂತಿ ಮಾಡ್ತಿದ್ದೇವೆ, ಕಂಡಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಗಿಡ ನೆಡುವುದನ್ನು ಕೈಯನ್ನು ಬಿಡಿ, ಕಾನೂನಿನ ವಿಧಿವಿಧಾನದಲ್ಲಿ ನೀವು ಅನುಸರಿಸಿ. ಕಾನೂನಿಗೆ ಅರಣ್ಯವಾಸಿಗಳು ಅವರಿಗೆ ಗೌರವವನ್ನು ಕೊಡ್ತೇವೆ, ಅರಣ್ಯ ಸಿಬ್ಬಂದಿಗಳಿಗೂ ಗೌರವ ಕೊಡ್ತೇವೆ. ಯಾವ ಕಾರಣಕ್ಕೂ ಕಾನೂನು ಬಾಹಿರವಾಗಿ ಈ ಪ್ರಕ್ರಿಯೆಯಿಂದ ಅರಣ್ಯವಾಸಿಗಳಿಗೆ ಅನ್ಯಾಯ ಆಗಬಾರದು. ಸಮಸ್ಯೆಗಳಾಗುವ ಉದ್ದೇಶದಿಂದ 5 ಕಾನೂನಾತ್ಮಕ ಅಂಶಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸ್ಪಷ್ಟೀಕರಣವಾಗಿ ಇವತ್ತು ಪತ್ರವನ್ನು ಕೊಟ್ಟಿದ್ದೇವೆ. ಮಾನ್ಯ ವಲಯ ಅರಣ್ಯಾಧಿಕಾರಿ ಅವರಿಗೂ ಸಹಿತ ನಾವು ಕೇಳ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ 10 ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ಕೊಡಿ. ನಿಮ್ಮ ಉತ್ತರ ಬಂದ ನಂತರ ಕೆಲವು ನಿರ್ದಿಷ್ಟವಾಗಿರುವ ಸಮಸ್ಯೆಗಳ ದಾಖಲೆ ಜೊತೆ ಬಂದು ನಿಮಗೆ ಚರ್ಚೆ ಮಾಡ್ತೇವೆ. ಈ ಪ್ರಕ್ರಿಯೆ ಒಂದು ಸೌಹಾರ್ದಯುತವಾಗಿ ಸಮಸ್ಯೆಗಳನ್ನು ಅರಣ್ಯವಾಸಿಗಳ ಜೊತೆ ಬಗೆಹರಿಸಿಕೊಳ್ಳುವ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ. ಹಾಗಾಗಿ ಅರಣ್ಯ ಇಲಾಖೆಯವರು ಕೊಡುವಂಥ ಉತ್ತರದ ಮೇಲೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಂದಿನ ಹೋರಾಟವು ನಿರ್ಧಾರವಾಗ್ತದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಕಂಡಲ್ಲಿ ಗುಂಡಿ. ಇತ್ತೀಚಿನ ದಿನಗಳಲ್ಲಿ ಅರಣ್ಯವಾಸಿಗಳು 1988ರ ಪೂರ್ವದ ಮಂಜೂರಿ ಕ್ಷೇತ್ರದಲ್ಲಿ ಹಾಗೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಸಾಗುವಳಿಯಲ್ಲಿ ಕಂಡಲ್ಲಿ ಗಿಡ ನೆಡಲು ಗುಂಡಿ ತೆಗೆಯುವ ಪ್ರವೃತ್ತಿ ಕೈಬಿಡಬೇಕು ಹಾಗೂ ಅರಣ್ಯವಾಸಿಗಳಿಗೆ ಸಾಗುವಳಿಗೆ ಆತಂಕವಾಗದಂತೆ ಅರಣ್ಯ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಅಲ್ಲದೆ ಪದೇ ಕಾನೂನು ಬಾಹಿರವಾಗಿ ಅರಣ್ಯವಾಸಿಗಳ ಸಾಗುವಳಿಗೆ ಆತಂಕ ಮಾಡುವುದರಿಂದ ಲಿಖಿತ ಕಾನೂನು ಸ್ಪಷ್ಟೀಕರಣದ ಪತ್ರ ಬರೆಯಲಾಗಿದೆ ಎಂದು ಅವರು ಹೇಳಿದರು. ಒಂದು 10 ದಿನದಲ್ಲಿ ಉತ್ತರ ಬರುವ ರೀತಿಯಲ್ಲಿ ಆಪರೇಷನ್ ಮಾಡ್ಕೊಂಡು ಮತ್ತೆ ಈಗ ನಾವು ನಿಮ್ಮಿಂದ ಯಾವುದು ನಿರೀಕ್ಷೆ ಮಾಡುವುದಿಲ್ಲ, ಕೊಡುವುದಷ್ಟೇ ಕೆಲಸ ಇದು. 2 ಸಲ ಬರ್ತೇವೆ, ಉತ್ತರ ಬಂದರೂ ಬರ್ತೇವೆ, ಬರ್ದಿದ್ರಲ್ರಿ ಬರ್ತೇವೆ. ಈಗ ಬಹಳಷ್ಟು ಮುಕ್ತವಾಗಿ ಚರ್ಚೆಗಳಾಗಬೇಕು. ಯಾಕಂದ್ರೆ ಸಂಬಂಧ ಇಲ್ಲ, ನೀವು ಉತ್ತರ ಕೇಳಿದ್ದೇವೆ ಮೇಡಮ್, ನೀವು ಉತ್ತರ ಕೊಡಿ. 10 ದಿವಸ ಟೈಮ್ ಇದೆ. ಅದನ್ನು ಟೈಮ್ ಇದೆ ಅಂದ್ರೆ ಟೈಮ್ ಬೋರ್ಡ್ ನಾವು ಫಿಕ್ಸ್ ಮಾಡೋದು, 10 ದಿವಸ ಕೊಡಿ. ಯಾಕಂದ್ರೆ ಈಗ ಭಾಳ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಗುಂಡಿ ಹೊಡೆಯೋದು, ಮತ್ತೊಂದು ಹೊಡೆಯೋದು, ಕಂಡಲ್ಲಿ ಗುಂಡಿ ಹೊಡಿತಾರೆ, ಅದು ಏನು ಅರ್ಥನೇ ಆಗೋದಿಲ್ಲ. ಹಾಗಾಗಿ ಒಂದು ಲಿಖಿತವಾಗಿ ಕೂತು ಒಂದು ಸಾಮಾನ್ಯವಾಗಿ ನಮ್ಮಲ್ಲಿರುವಂಥ ಈ ಸಮಸ್ಯೆಗಳಿಗೆ ಸೌಹಾರ್ದಯುತವಾಗಿ ಒಂದು ಮಾಡಲಿಕ್ಕೆ ಪ್ರಯತ್ನ. ಈ ಭಾಗದ ಗ್ರೀನ್ ಕಾರ್ಡ್ ಪ್ರಮುಖರು ಮಾನ್ಯ ವಲಯ ಅರಣ್ಯ ಅಧಿಕಾರಿಯಾಗಿರುವಂಥ ಶ್ರೀಮತಿ ಸವಿತಾ ದೇವಾಡಿಗ ಅವರಿಗೆ ಒಂದು ಪತ್ರವನ್ನು ನೀಡಿದ್ದೇವೆ.
5 ಕಾನೂನಾತ್ಮಕ ಸಮಸ್ಯೆಗಳ ಕುರಿತು ನಾವು ಉತ್ತರವನ್ನು ಬಯಸಿ ಈ ಪತ್ರವನ್ನು ಬರೆದಿದ್ದೇವೆ. ಇವತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆ ಹಂತದಲ್ಲಿದ್ದಾರೆ. ಸಾಗುವಳಿಗೆ ಆತಂಕವಾಗ್ತಾ ಇದೆ. ಇದನ್ನು ಕಾನೂನಲ್ಲಿರುವಂಥ ಸ್ಪಷ್ಟೀಕರಣವನ್ನು ಬಯಸಿದ್ದೇವೆ. ಮೊದಲನೇದಾಗಿ. ಎರಡನೇದು, ಅರಣ್ಯವಾಸಿಗಳ ಸಾಗುವಳಿ ಮಾಡುವಂಥ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಮೂಲಭೂತ ಸೌಕರ್ಯವನ್ನು ಮಾಡ್ಕೊಳ್ಳಿಕ್ಕೆ ಬಿದ್ದೋದಂಥ ಮನೆಯನ್ನು ಕಟ್ಕೊಳ್ಳಿಕ್ಕೆ ನೀರಿನ ಸಮಸ್ಯೆಗಳು ಬಂದಾಗ ಈ ರೀತಿಯಾಗಿ ಸಮಸ್ಯೆಗಳು ಬಂದಾಗೂ ಸಹಿತ ಅಲ್ಲಿ ಆತಂಕವಾಗುವುದು ಕಂಡು ಬರ್ತಾ ಇದೆ. ಹಾಗಾಗಿ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಇದನ್ನು ಪರಿಹಾರಕ್ತವಾಗಿ ಕಾನೂನಲ್ಲಿರುವಂಥ ಸ್ಪಷ್ಟೀಕರಣ ಅಂಶವನ್ನು ಬಯಸಿದ್ದೇವೆ. ಸೆಟ್ಲ್ ಪೊಸೆಷನಲ್ಲಿ ಇರ್ತಾರೆ, ಅನಾದಿಗಳನ್ನು ಸಾಗುವಳಿ ಮಾಡ್ತಾ ಇದ್ದಾರೆ, ಏಕಾಏಕಿಯಾಗಿ ಅವನಿಗೆ ಆತಂಕವಾಗುವ ಪ್ರಕ್ರಿಯೆ ನಡೀತಾ ಇದೆ. ಆ ರೀತಿಯ ಪ್ರಕ್ರಿಯೆ ಮಾಡಬೇಕಾದ್ರೆ ಕರ್ನಾಟಕ ಅರಣ್ಯ ಕಾಯ್ದೆಯ ಸೆಕ್ಷನ್ 64A ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಇಲ್ಲದೆ ಹೊರಗೆ ಹಾಕಲಿಕ್ಕೆ ಅವಕಾಶ ಇದೆಯೋ ಇಲ್ಲೋ ಹೇಳುವುದು ಪ್ರಶ್ನೆಗಳಾಗಿದೆ. ಈ ಸಂದರ್ಭದಲ್ಲಿ ನಿಯೋಗದಲ್ಲಿ ಜಿಲ್ಲಾ ಸಂಚಾಲಕರಾದ ರಾಮ ಮರಾಠಿ ಯಲಕೊಟಗಿ, ಮಹೇಶ್ ನಾಯ್ಕ್ ಕಾನಕ್ಕಿ, ವಿನೋದ್ ನಾಯ್ಕ್, ಸುರೇಶ್ ನಾಯ್ಕ್ ನಗರ ಬಸ್ತಿಕೇರಿ, ಸಂತೋನ್ ಅಂತೋನ್ ಪಿಂಟೋ ಕಾಸರಕೋಡ್, ವಾಸು ದೇಶ್ ಭಂಡಾರಿ, ಗಜಾನಂದ್ ನಾಯ್ಕ್ ಕಾಸರಕೋಡ, ಮಹಾದೇವ್ ಮರಾಠಿ ಸಾಲ್ಕೋಡ್, ಹೇಮಲತಾ ನಾಯ್ಕ್ ಸಾಲ್ಕೋಡ್, ಚಂದ್ರಹಾಸ್ ನಾಯ್ಕ್ ಬೈಲೂರು, ಅನಿತಾ ಲೋಪಿಸ್, ಮಾರುತಿ ನಾಯ್ಕ್ ಹಡಿನಬಾಳ, ಜಾನ್ ಮಾಗೋಡ್, ಥಾಮಸ್ ಲೋಬೋ ಮಾಗೋಡ್, ಜನಾರ್ದನ್ ನಾಯ್ಕ್ ಚಂದಾವರ, ದಾವೂದ್ ಪ್ರಭಾತನಗರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.